ಹಾಯ್ ಆಲ್, ಇದು ಟ್ಯೂಸ್ಡೇ ವ್ಲಾಗ್. ಸೊ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಸ್ವಲ್ಪ ಆಫೀಸ್ ಅಂತ ಎಲ್ಲ 2 ಡೇಸಿಂದ ಆಫೀಸ್ಗೆ ಹೋಗಿ ಬರೋದು ಮಾಡ್ತಿದ್ದೆ. ಸ್ವಲ್ಪ ಲ್ಯಾಪ್ಟಾಪ್ ಇಶ್ಯೂ ಇತ್ತು ಅಂತ. ಸೊ ಆಫೀಸ್ಗೆ ಹೋಗಿ ಬರುವಾಗ ಆನ್ ದಿ ವೇ ಮ್ಯಾಂಗೋ ನೋಡಿದೆ. ಸೊ ಇದು 2 kg ತೊಗೊಂಡಿದ್ದೀನಿ, ಯಾಕಂದರೆ ಮಗನೂ ಕೇಳ್ತಿದ್ದ ಮ್ಯಾಂಗೋ ಸೀಸನ್ ಬಂದಾಗಿಂದ ನಾವು ಮ್ಯಾಂಗೋ ತಿಂದಿಲ್ಲ ಈ ವರ್ಷ ಅಂತ. ಸರಿ ತೊಗೊಂಡಾದ್ಮೇಲೆ ಅವನು ಬರೀ ಮ್ಯಾಂಗೋನು ತಿಂದ್ವಿ. ಅದಾದಮೇಲೆ ಅವ್ನು ಸ್ವಲ್ಪ ಮಿಲ್ಕ್ ಶೇಕ್ ಬೇಕು ಅಂತಿದ್ದ, ಇದನ್ನು ಮಿಲ್ಕ್ ಶೇಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಿಲ್ಕ್ ಶೇಕಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಆಫೀಸ್ಗೆ ಹೋಗಿ ಬಂದು ತುಂಬ ಟಯರ್ಡ್ ಆಗೋಯ್ತು ನನಗೆ. ಸೊ ಅವ್ನು ಮಿಲ್ಕ್ ಶೇಕ್ ಮಾಡಿ ಕೊಟ್ಬಿಟ್ಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ನಿಗೆ ಬೇಗ ಮಿಲ್ಕ್ ಶೇಕ್ ಮಾಡಿಕೊಟ್ಟೆ. ಸೊ ಇದರಲ್ಲಿ ಮ್ಯಾಂಗೋ ಸ್ಲೈಸ್ ಥರ ಕಟ್ ಮಾಡಿ ಹಾಕಿದ್ರೆ ಅವ್ನಿಗೂ ಟೇಸ್ಟ್ ಅದನ್ನು ತಿನ್ಬೋದು, ಅದು ಟೇಸ್ಟ್ ಆಗಿರುತ್ತೆ ಅಂತ ನಾನು ಈ ಥರ ಕಟ್ ಮಾಡಿ ಆ ಮಿಲ್ಕ್ ಶೇಕ್ ಮೇಲೆ ಹಾಕಿ ಅದಕ್ಕೆ ಮೇಲೆ ನಾನು ಮಿಲ್ಕಿ ಕ್ರೀಮ್ ಹಾಕ್ತಾಯಿದ್ದೀನಿ. ಇದನ್ನು ಅವನಂತೂ ತುಂಬ ಇಷ್ಟ ಬಿದ್ದ. ಆ್ಯಕ್ಚುಲಿ ನಾನು ಈ ಥರ ಅವ್ನಿಗೆ ಸಮ್ಟೈಮ್ಸ್ ಮಾಡಿಕೊಡ್ತಾ ಇರ್ತೀನಿ ಈ ಥರ ಮಿಲ್ಕ್ ಶೇಕು. ಸೊ ಆ್ಯಪಲ್ ಮಿಲ್ಕ್ ಶೇಕು ಮತ್ತು ಆ ಥರ ಮ್ಯಾಂಗೋ, ಕಲ್ಲಂಗಡಿ ಹಣ್ಣು ಆ ಥರದ್ದು ಮಿಲ್ಕ್ ಶೇಕ್ ಮಾಡಿಕೊಡ್ತಾ ಇರ್ತೀನಿ ನಾನು ಅವಾಗ. ಸೊ ಈ ಬಿಸಿಲಿಗೆ ಅವು ಚೆನ್ನಾಗಿರುತ್ತೆ ಅಂತ ಅವನಂತೂ ಇದನ್ನು ತುಂಬ ಇಷ್ಟ ಬಿದ್ದ. ನನ್ನ ಮಗ ಅಂತೂ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಬೀಳ್ತಾನೆ ತಿನ್ನೋದಕ್ಕೆ, ಚೆನ್ನಾಗಿದೆ ಅಂತ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ. ಸಾರಿ ಲೇಟಾಗಿ ಅಪ್ಲೋಡ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.